ಸರ್ ನಮಸ್ಕಾರ. ನಮಸ್ಕಾರ. ಸರ್ ಇಲ್ಲಿ ನಿಮ್ಮ ತೋಟ ಬಂದದಕ್ಕೆ ತುಂಬ ಖುಷಿ ಆಯಿತು ನನಗೆ. ಹಾಗಾಗಿ ಇಲ್ಲಿ ಕುರಿನೂ ಸಾಗಾಣಿಕೆ ಮಾಡ್ತಾ ಇದ್ದಾರೆ, ಮಲೆನಾಡು ಗಿಡ್ಡ ಎಲ್ಲ ಸಾಗಾಣಿಕೆ ಮಾಡ್ತಾ ಇದ್ದಾರೆ ಅಂತ ವಿಷಯ ಕೇಳ್ಪಟ್ಟೆ. ನೋಡೋಣ ಅಂದ್ಕೊಬಂದು ಇಲ್ಲಿ ಎಲ್ಲ ನೋಡಿದ್ಮೇಲೆ ತುಂಬ ಖುಷಿ ಆಗ್ತಾ ಇದೆ ನನಗೆ. ಹಾಗಾಗಿ ಕುರಿ ಬಗ್ಗೆ ನಾನು ತುಂಬ ವೆರೈಟಿ ನೋಡಿದ್ದೀನಿ ಸರ್. ಇದು ಯಾವ ತಳಿ ಅಂತ ಕರೀತೀರಾ ಸರ್ ಇದು? ಸರ್ ಇದು ನಾನು ಒಂದು ಬಂಡೂರು ಕುರಿಗಳನ್ನ ಸಾಕಿದ್ದೆ, ಒಂದು 5-6 ಸಾಕಿದ್ದು ನೋಡ್ತಾ ಇದ್ದೀರಿ ನೀವು, ಅಟ್ನೆ ಎಲ್ಲ ಮಾಡಿಸಿ. ಬಟ್ ಅದು ಒಂದೇ ಒಂದು ಮರಿಗಳನ್ನ ಹಾಕ್ತಾ ಇತ್ತು. ಬಟ್ ಈಗ ನೋಡಿ ಇವತ್ತು ನಾರಿ ಸುವರ್ಣ, ಇವತ್ತು ನಮ್ಮ ಸ್ನೇಹಿತರು ಎಲ್ಲರೂ ತೋಟಕ್ಕೆ ಬಂದಿರೋ ಡಾಕ್ಟರ್ ಬಂದಿರೋದು ವಿಶೇಷ. ಇವತ್ತು ನೋಡಿ, ಇವತ್ತು 2 ಮರಿಗಳನ್ನ ಇವತ್ತೇ ಹಾಕಿದೆ. ಅದು 2 ಟಗರು ಮರಿಗಳು ಹಾಕಿದೆ. ಇದು ನಾರಿ ಸುವರ್ಣ ಅಂತ ಒಂದು ಡಿಫರೆಂಟ್ ಟೈಪ್ ಆಫ್ ಕುರಿ. ಈಗ ನೋಡಿ 24,000 ರೂಪಾಯಿ ಇದರ ರೇಟು. ಬಟ್ ಅದ್ರ ಜಾಸ್ತಿ ಅಂತ ಹೇಳ್ತಾರೆ ನಮ್ಮ ಜನ, ಆದ್ರೆ ಅದೇನೋ ಗೊತ್ತಿಲ್ಲ. ಬಟ್ ನಾನು ಆ ತಳಿ ಸಾಕ್ಬೇಕು ಅಂತೇಳಿ ಇವತ್ತು ನಾನು ಆ ಮರಿನ ತಗೊಂಡ್ಬಂದೆ, ಆ ಕುರಿನ. ಬಟ್ 1.5 ತಿಂಗಳಾಯ್ತು. ಬಟ್ ಭಾರಿ ಮುದ್ದಾಗಿದ್ದಾವೆ ನೋಡಿ, ಭಾರಿ ಮುದ್ದಾಗಿರೋ ಮರಿ ಆಗಿದ್ದಾವೆ. ಬಟ್ ಇದ್ರ ವಿಶೇಷ ಏನು ಅಂದ್ರೆ ಮಿನಿಮಮ್ ಒಂದು ಟಗರು 50ರಿಂದ 55 kg ಬರುತ್ತೆ ಅಂತ ಇದು ಹೇಳಿದ್ದಾರೆ. ಹಾಗಾಗಿ ನಾನು ಎಲ್ಲಾ ಕುರಿಗಳನ್ನ, ಬಂಡೂರು ಕುರಿಗಳನ್ನ ಮಾರಿ ಈಗ ಈ ನಾರಿ ಸುವರ್ಣ ಕುರಿ ತಂದಿದ್ದೀನಿ. ತುಂಬ ಚೆನ್ನಾಗಿದೆ ಸರ್ ಮರಿ. ಈಗ ಏನು ಅನ್ನಿಸ್ತು ಸರ್, ಈಗ ನಾನು ವೃತ್ತಿಯಲ್ಲಿ ನಾನು ಒಬ್ಬ ಪತ್ರಕರ್ತನಾಗಿ NIT ಕಾಲೇಜಲ್ಲಿ ಇಟ್ಕೊಂಡು ಈಗ ನೀವು ನನ್ನನ್ನು ನೋಡಿದಾಗ ನಿಮ್ಗೆ ಏನು ಅನಿಸಿರ್ಬೋದು? ತುಂಬ ಖುಷಿ ಆಯಿತು ಸರ್. ಇನ್ನೊಂದು ಹೇಳ್ಬೇಕಂತಂದ್ರೆ ನೀವು ತುಂಬ ಸ್ವತಂತ್ರವಾಗಿ ಇಲ್ಲಿ ಜೀವನ ಕಳೀತಾ ಇದ್ದೀರಾ, ಪ್ರಕೃತಿ ಮಡಿಲಲ್ಲಿ ಇದ್ದೀರಾ ನೀವು. ಹಾಗಾಗಿ ನಾನು ಇಲ್ಲಿ ನೋಡಬೇಕು ಅನ್ನೋ ಒಂದು ಆಸಕ್ತಿ ಇತ್ತು. ನಮ್ಮ ಸರ್ ಒಂದಿನ ಹೋಗಿ ಮೀಟ್ ಮಾಡೋಣ ಅಂತ ಹೇಳಿದರು. ನೀವು ಸಿಕ್ಕಿರೋದು ನಮಗೆ ತುಂಬ ಖುಷಿ ಆಯಿತು. ಹಾಗಾಗಿ ನೀವು ಇದ್ರ ಜೊತೆಗೆ ಇದು ಗೋಟ್ ಅಂತ ಒಂದು ಸಾಗಾಣಿಕೆ ಮರಿ ಆಡೆಲ್ಲ ಅದೇನಕ್ಕೆ ಮಾಡಬಾರ್ದು ಸರ್? ನೀವು ಮಾಡಬಹುದು ಸರ್, ಯಾವುದೋ ಮಾಡಬಾರ್ದು. ಹೈದರಾಬಾದ್ ನಮಗೆ ಟೈಮ್ ಇಲ್ಲ ಸರ್. ಜೊತೆಗೆ ಏನಂದ್ರೆ ಇದು ಖುಷಿ, ಆಬಿಗೋಸ್ಕರ. ಈಗ ನೋಡಿ ನಾವೆಲ್ಲರೂ ಆಬಿಗೋಸ್ಕರ ಮಾಡ್ತೀವಿ. ಈಗ ರೈತರು ಏನಾಗ್ಬಿಟ್ಟಿದ್ದಾರೆ, ಯಾರು ಮಾಡ್ತಿಲ್ಲ, ಎಲ್ಲ ಲೇಟೆಸ್ಟ್ ಆಗಿದೆ. ಈಗ ನಮ್ಮ ಡಾಕ್ಟರ್ ಅಂತವ್ರಿಗೆ ಇಲ್ಲಿ ಬಂದಿದ್ದಾರೆ. ಆ ಡಾಕ್ಟರ್ ನೋಡ್ಕೊಂಡು ಯಾರು ಕಲೀಲಿ ಅಂತೇಳಿ ನಾನು ಎಲ್ಲ ನಮ್ಮ ರೈತ ಬಾಂಧವರಿಗೆ ಹೇಳಲಿಕ್ಕೆ ಬಯಸ್ತೀನಿ. ನಮಸ್ಕಾರ.